ಕೆಪಿಎಸ್ಸಿ ಹುದ್ದೆಗಾಗಿ ಲಕ್ಷ ಡೀಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ನೇಮಕಾತಿ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ. ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ದ ಹಗರಣ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದ್ದಂತ ಅಕ್ರಮ ಇತ್ತು. 400 ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರ ಆರೋಪ. 80 ಲಕ್ಷಕ್ಕೆ 1 ಹುದ್ದೆ ಡೀಲ್ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಒಂದಲ್ಲ ಎರಡಲ್ಲ 400 ಹುದ್ದೆಗಳ. ಸೊ ಆ ನಿಟ್ಟಿನಲ್ಲಿ ಎಷ್ಟು ದೊಡ್ಡ ಅನ್ಯಾಯ. ಲಕ್ಷ ಡೀಲಿಂಗ್. ಹಣ ಕೊಟ್ರೆ ಕೆಲಸ, ಇಲ್ಲ ಅಂತ ಅಂದ್ರೆ ಇಲ್ಲ. ಸೊ ಈಗ ಅಕ್ರಮ ನಡೆದಿದೆಯಲ್ಲ, ಅಕ್ರಮ ನೇಮಕಾತಿ ಆಗಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ತನಿಖೆಯನ್ನ ಸಿಐಡಿಗೆ ನೀಡಲಾಗಿದೆ. ತನಿಖೆ ಮಾಡೋದಕ್ಕೆ ವಿಧಾನಸೌಧ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷ ಮತ್ತು ಸದಸ್ಯರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ದಂತ ಹಗರಣ ಇತ್ತು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದು ಹೋಗಿತ್ತು. 400 ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿತ್ತು ಅನ್ನೋ ಆರೋಪ. 400 ಹುದ್ದೆಗಳು. ಹಣ ಕೊಟ್ಟರೆ ಅಲ್ಲಿಗೆ ಮುಗದೆ ಹೋಯ್ತು ಕತೆ. ಯಾರಿಗೆ ಬೇಕಾದರೂ ಜಾಬ್ ಕೊಡ್ತಾರೆ, ಆ ಹುದ್ದೆ ಕೊಡ್ತಾರೆ. ಇಲ್ಲಿ ಕಷ್ಟಪಟ್ಟು ಓದೋರೆಲ್ಲ ಅಲ್ಲೇ ಇರಬೇಕು, ಮನೇಲೆ. 80 ಲಕ್ಷಕ್ಕೆ 1 ಹುದ್ದೆ ಅಂತ ಹೇಳಿ ಡೀಲ್ ಮಾಡ್ಕೊಂಡಿರ್ತಾರೆ ಇವರೆಲ್ಲ. 80 ಲಕ್ಷ ರೂಪಾಯಿ ಕೊಟ್ಟರೆ 1 ಹುದ್ದೆ ಕೊಡ್ತೀವಿ ನಿಮಗೆ ಅಂತ ಹೇಳಿ ಬಡ ವಿದ್ಯಾರ್ಥಿಗಳು ಕೊಡೋದಕ್ಕೆ ಸಾಧ್ಯನಾ?